ಲಿಂಗಾಯತ ಸಮುದಾಯ ಒಳಪಂಗಡಗಳನ್ನು ಬಿಟ್ಟು ಒಂದಾಗಲೇಬೇಕು. ಮಠಾಧೀಶರು ಮತ್ತು ರಾಜಕೀಯ ನಾಯಕರು ಈ ರೀತಿ ಕರೆ ಕೊಟ್ಟಿದ್ದಾರೆ. ಜಾಗತಿಕ ಲಿಂಗಾಯತ ಮಹಾಸಭಾ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಮೂಲಕ ಮೀಸಲಾತಿ ಹೋರಾಟವನ್ನ ಕೂಡ ಮತ್ತೊಂದು ರೀತಿಯಲ್ಲಿ ಮುಂದುವರೆಸಿದ್ದಾರೆ. ಜಾತಿ ಗಣತಿ ವರದಿ ಕೂಡ ಈ ವೇಳೆ ಪ್ರಸ್ತಾಪವಾಗಿದೆ. ಕರ್ನಾಟಕದಲ್ಲಿ ಮತ್ತೆ ಜಾತಿ ಜ್ವಾಲೆ ಧಗಧಗಿಸುವ ಲಕ್ಷಣಗಳು ಕಾಣ್ತಿವೆ. ಯಾಕೆಂದ್ರೆ 2024ರಲ್ಲಿ ವಚನ ದರ್ಶನ ಎಂಬ ಪುಸ್ತಕ ಬಿಡುಗಡೆಯಾಗಿತ್ತು. ಆದ್ರೆ ಆ ಪುಸ್ತಕಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಕೆಲ ಸಾಹಿತಿಗಳು ಮತ್ತು ರಾಜಕೀಯ ನಾಯಕರು ಮತ್ತೊಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಬೆಂಗಳೂರಿನ ಚಾಲುಕ್ಯ ಸರ್ಕಲ್ ಬಳಿ ಇರುವ ಬಸವ ಭವನದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾದಿಂದ ವಚನ ದರ್ಶನ ಮಿಥ್ಯಾ ವರ್ಸಸ್ ಸತ್ಯ ಪುಸ್ತಕ ಬಿಡುಗಡೆ ಮಾಡಲಾಯಿತು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಸಚಿವ ಎಂಬಿ ಪಾಟೀಲ್, ವಿವಿಧ ಮಠಾಧೀಶರು, ಎಸ್ಎ ಜಾಮದಾರ್ ಪುಸ್ತಕ ಬಿಡುಗಡೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಪದಾಧಿಕಾರಿಗಳು ಭಾಗಿಯಾಗಿದ್ರು. ಮತ್ತೆ ಮಾರ್ದನಿಸಿದ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು. ಲಿಂಗಾಯತ ಹಿಂದೂ ಧರ್ಮದ ಭಾಗವಲ್ಲ ಎಂದು ಪ್ರಸ್ತಾಪ. ಲಿಂಗಾಯತ ಹಿಂದೂ ಧರ್ಮದ ಭಾಗ ಎಂಬ ಪ್ರಚಾರದ ವಿರುದ್ಧ ವಚನ ದರ್ಶನ ಎನ್ನುವ ಅಪಸವ್ಯ ಹಾಗೂ ಅಧ್ವಾನ ಪುಸ್ತಕ ಬಿಡುಗಡೆ ಮಾಡಿದ್ದಾಗಿ ನಾಯಕರು ಹೇಳಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಮೀಸಲಾತಿ ಸಲುವಾಗಿ ನಾವು ಉಪಜಾತಿ ಬರೆಸುತ್ತಿದ್ದೇವೆ. ಲಿಂಗಾಯತರೆಲ್ಲ ಒಂದೇ ಮೀಸಲಾತಿ ಅಡಿ ಬರಬೇಕು, 2A ಅಥವಾ 3A ಅಡಿ ಬರಬೇಕು ಅಂತ ಹೇಳಿದ್ದಾರೆ. ಆದ್ರೆ ಉಪಜಾತಿಗಳು ಯಾಕೆ ಈ ಪರಿಸ್ಥಿತಿ ಬಂತಂದ್ರೆ ನೀವು ಯಾರು ಕೂಡ ಅರ್ಥ ಮಾಡ್ಕೊಳ್ಳಿ. ಮೀಸಲಾತಿ ಸಲುವಾಗಿ ಎಲ್ಲರಿಗೂ ಮೀಸಲಾತಿ ಕಾರಣ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾಕಪ್ಪ ಅವರೆಲ್ಲರೂ ಹಿಂದೂ ಉಪಜಾತಿ ಬರೆಸ್ತಾರ, ಹಿಂದೂ ಮತ್ತೊಂದು ಉಪಜಾತಿ ಬರೆಸ್ತಾರೆ, ಹಿಂದೂ ಮತ್ತೊಂದು ಉಪಜಾತಿ ಬರೆಸ್ತಾರೆ. ಎಲ್ಲರೂ ನಾವು ಮಾಡ್ಕೊಂಡು ಎಲ್ಲರೂ ಉಪಜಾತಿಯನ್ನು ಬರೆಸ್ತೀವಿ. ಯಾಕೆ ಬರೆಸ್ತೀವಿ ಅಂದ್ರೆ ಲಿಂಗಾಯತ ಅಥವಾ ವೀರಶೈವ ಲಿಂಗಾಯತ, ಲಿಂಗಾಯತ ವೀರಶೈವ ಅಥವಾ ವೀರಶೈವ ಇವು 4 ಬರ್ಸಿದ್ರು ಕೂಡ ಅವ್ರಿಗೆ ಮೀಸಲಾತಿ ಸಿಕ್ಕುದು. ಇನ್ನು ಬಸವರಾಜ ಹೊರಟ್ಟಿ ಮಾತನಾಡಿ, ಮೀಸಲಾತಿ ಹೆಚ್ಚಳ ಮಾಡಲು ಜಾತಿ ಜನಗಣತಿ ಜಾರಿಗೆ ತರಲು ಪ್ರಯತ್ನ ನಡೀತಾ ಇದೆ. 60% 65% ಮೀಸಲಾತಿ ತರುವ ಉದ್ದೇಶ ಇದರ ಹಿಂದಿದೆ. ಮೀಸಲಾತಿ ಪ್ರಕಾರ ಅರ್ಹರಿಗೂ ಅವಕಾಶ ಸಿಗುತ್ತಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮೆಜಾರಿಟಿ ಬೇಕಲ್ಲ, ಈಗೆಲ್ಲ ಇದನ್ನ ಗಣತಿ ಮಾಡಕ್ ಹೊಂಟಾರ. ಗಣತಿ ಮಾಡೋ ಉದ್ದೇಶ ಗೊತ್ತೇ ನಿಮ್ಮದು? ಗಣತಿ ಮಾಡಿದ್ರೆ ಬೇರೆ ಬೇರೆ 65% ರಿಸರ್ವ್ ಮಾಡಕ್ ಹೊಂಟಾರ ನಡೆದಿದೆ. ಅದಕ್ಕೆಲ್ಲ ನಾಳೆ ಬರ್ತಿದೆ ನಿಮ್ಗೆಲ್ಲ. ಅದಕ್ಕೆಲ್ಲರೂ ನಿಮ್ಮ ಗಣತಿಗೆ ಬಂದಾಗ ಲಿಂಗಾಯತ ತಟ್ಟ ಬರ್ಸಿ, ಮತ್ತೆ ಕೌನ್ಸಿಲ್ ಬೇರೆ ಬೇರೆ ಬರ್ತದೆ. ಒಳಪಂಗಡ ಮಾತಾಡಿ ಹಾಳಾಗಿ ಹೋಗ್ತಾರ, ಅವರು ಹಾಳಾಗಿ ಹೋಗ್ತಾರ, ನಮ್ಮ ಹಾಳು ಮಾಡ್ತಾರೆ, ಎಲ್ಲ ಹಾಳಾಗ್ತಾರ. ಒಳಪಂಗಡಗಳನ್ನ ಎಲ್ಲರೂ ಒಂದ್, ನಾವು ಲಿಂಗಾಯತರಿಂದ ಎಲ್ಲರೂ ಒಂದ. ಈಗ ನೀವು ಹೋಗ್ರಿ ಕುರುಬರು ಬೇರೆ ಬೇರೆ ಅದ, ನಾವು ಕುರುಬರಿ ಇಲ್ಲ, ಅವರೆಲ್ಲ ಒಂದ, ಎಲ್ಲರೂ ಒಂದೇ. ಮುಸಲ್ಮಾನ ಕಡೆ ಹೋಗ್ರಿ, ಅವ್ರು ಏನಾರಂತಾರ ಅಲ್ಲೆಲ್ಲ ಒಳಪಂಗಡ, ಆದ್ರೆ ಅವರೆಲ್ಲ ಒಂದೇ. ದುರ್ದೈವ ಅಂದ್ರೆ ನಮ್ಮಲ್ಲಿ ಒಂದೇ ಅನ್ನೋದಂತ ಭಾವನೆ ಇವತ್ತು ಬರಲ್ಲ. ಯಾಕಂದ್ರೆ ನಾವು ಬಹಳ ಮೆಜಾರಿಟಿ ಇದ್ದವ್ರಲ್ಲ, ಮೈನಾರಿಟಿ ಇದ್ದವ್ರಿಗೆ ಬಹಳ ಒಕ್ಕಟ್ಟಿರ್ತಾರೆ. ಆದ್ರೆ ಮೆಜಾರಿಟಿ ಇದ್ದವ್ರು ಒಕ್ಕಟ್ಟಾಗೋದು ಬಹಳ ಕಡಿಮೆ. ಇವತ್ತು ನಮಗೆ ಬುದ್ಧಿ ಬಂದ ನಂತರ ನಾವೆಲ್ಲ ಒಕ್ಕಟ್ಟಾಗಿವಿ. ಸದ್ಯ ಲಿಂಗಾಯತ ಸಮುದಾಯ ಒಳಪಂಗಡಗಳನ್ನ ಬಿಟ್ಟು ಒಂದಾಗಬೇಕು ಅಂತ ಮಠಾಧೀಶರು ಮತ್ತು ರಾಜಕೀಯ ನಾಯಕರು ಜಾಗತಿಕ ಲಿಂಗಾಯತ ಮಹಾಸಭಾ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಮೂಲಕ ಸಂದೇಶ ನೀಡಿದ್ದಾರೆ. ಇದು ಜಾತಿ ಜನಗಣತಿ ವರದಿ ವೇಳೆ ಮತ್ತೆ ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.